ರಾಯರ ಭಕ್ತರೊಬ್ಬರು ಫೋಟೋವನ್ನು ಎಸೆದು ಅವರು ಪಟ್ಟಂಥ ಕಷ್ಟ ನೀವು ನಿಜವಾಗ್ಲೂ ರೋಮಾಂಚಕವಾಗುತ್ತೆ. ಆಮೇಲಿಂದ ಹೆಂಗೆ ಪರಿಹಾರ ಆಯಿತು ಅಂತ ನೀವು ಸ್ಟೋರಿನ ಕೇಳ್ಬೋದು. ಈ ರಾಯರ ಫೋಟೋಗೂ ನಿಮ್ಮ ಹೆಸರಿನ ರಾಘವೇಂದ್ರ ಅನ್ನುವಂಥ ಒಂದು ನೇಮ್ ಕಾರ್ಡು ಏನಾದ್ರೂ ಸ್ಟೋರಿ ಇದೆಯಾ? ನನ್ನ ತಂದೆ ಹೋಟೆಲ್ ಅನ್ನ ಮಾಡುವಂತಹ ಬಿಸ್ನೆಸ್ ಇದ್ದಾಗ ಈ ಫೋಟೋವನ್ನ ರೆಗ್ಯುಲರ್ ಆಗಿ ಹಾಕೊಳ್ತಾ ಇದ್ರು. ಲಾಸ್ ಆಯ್ತು ಹೋಟ್ಲು. ನಾನು ನಿನ್ನನ್ನ ಅಷ್ಟು ಪೂಜಿಸ್ತೇನೆ, ಬರೆದು ಮಾಡುವಂತೆ ಏನಾಯ್ತು ಅಂತ ತಪ್ಪು ನಾನೇನ್ ಮಾಡಿದೆ ಅಂತ ರಾಘವೇಂದ್ರ ಸ್ವಾಮಿಗಳ ಫೋಟೋನ ತಂದೆ ತೆಗೆದು ಹೋಗಿದ್ರು. ಆ ಫೋಟೋದ ಮೇಲೆ ಅಮ್ಮ ಖಾಲಿ. ಅದರಿಂದ ಆದಂತ ಎಫೆಕ್ಟ್ ಇಂದಾಗಿ ಏನಾಯ್ತು ಅಂದ್ರೆ ತೀವ್ರ ಬಡತನವನ್ನ ಅನುಭವಿಸಿದ್ರು. ರಾಯರಿಗೆ ಮಾಡಬಾರ್ದು ಅಪರಾಧ ಮಾಡ್ಬಿಟ್ರೆ ಯಾರು ಮಾಡಿರಲ್ಲ ಈವರೆಗೆ. ಪರಮಾತ್ಮ ನಿನ್ನ ಸನ್ನಿಧಾನಕ್ಕೆ ಬಂದಿದ್ದೀನಪ್ಪ, ಈಗ ಇಲ್ಲಿಗೆ ಈ ದೇಹನ ಅಂತ್ಯ ಮಾಡ್ಕೊಂಡ್ಬಿಡ್ತೇನೆ. ಯಾಕೆಂದ್ರೆ ಹೆಂಡ್ರ ಮಕ್ಕಳು ಸಾಕೋಕ್ಕೂ ಕಷ್ಟ ಆಗ್ಬಿಟ್ಟಿದೆ ನನಗೆ. ಇಲ್ಲಿ ಹತ್ರದಲ್ಲೇ ಸಾಕ್ಷಾತ್ ರಾಘವೇಂದ್ರ ಸ್ವಾಮಿಗಳೇ ಆವಿರ್ಭೂತರಾಗಿರ್ತಕ್ಕಂಥ ರಾಘಣ್ಣ ಅಂತ ಒಬ್ರು ಇದ್ದಾರೆ. ಅವ್ರ ಹತ್ರ ಹೋಗಿ ನೀನು ಪರಿಹಾರ ಸಿಕ್ಕುತ್ತೆ ಅಂತ. ಇಲ್ಲಿಂದ ನಡ್ಕೊಂಡು ಹೋದೆ ನೋಡಿ. ಸ್ವಾಮಿ ಹಿಂಗೆ ಆಗೋಗ್ಬಿಡ್ತು, ನನ್ನ ಕಣ್ಣೆ ಬರೋ ಹಿಂಗಾಗೋಗ್ಬಿಡ್ತು. ರಾಯರಿಗೆ ಈ ಥರ ಅವಮಾನ ಮಾಡಿಬಿಟ್ಟಿದ್ದೀನಿ. ಅವ್ರೊಂದು ತೆಂಗಿನಕಾಯಿ ಕೊಟ್ಬಿಟ್ಟು ಅವ್ರೊಂದು ಮಾತು ಹೇಳಿದ್ರು, ನೀನು ಮಾಡಿರೋದು ಹೇಸಿಗೆ ಅಷ್ಟೇ, ಅದನ್ನು ಅವ್ರು ತೊಳ್ಕೊಂಡ್ಬಿಟ್ಟಿದ್ದಾರೆ. ಕಾಯುವರು ಇನ್ಯಾರೆವರು ರಾಯರನ್ನ ಇನ್ಮೇಲೆ ಸದಾ ಧ್ಯಾನ ಮಾಡ್ಕೊಂತೀರ. ನಮ್ಮ ಗುರುರಾಜನಿರಲು ಈ ಕಾಯಿ ತಗೊಂಡು ಹೋಗಿ ಎಲ್ಲಿವರೆಗೆ ಹೋಗುತ್ತೋ, ಈ ಕಾಯಿ ಯಾವ ಊರಿಗೆ ಬಿಡುತ್ತೋ ಅಲ್ಲಿ ನೀನು ಹೋಟ್ಲು ಜೀವನ ಮಾಡು. ನನ್ನ ಮಗನಿಗೆ ದೊಡ್ಡವನಿಗೆ ಧನುರಾಯ ಬಂದಾಗ ದಾವಣಗೆರೆ ತಗೊಂಡು ಹಾಕೊಂಡೆ ರಾಯರು ಪ್ರಾರ್ಥನೆ ಮಾಡಿದೆ. ಒಳ್ಳೆ ಪ್ರಹ್ಲಾದ್ ಡಾಕ್ಟ್ರು ಅಂತ ಒಳ್ಳೆ ಟ್ರೀಟ್ ಮಾಡಿದ್ರು, ಬದುಕಿಸಿದ್ರು ನಮ್ಮ ಮಗನ. ರಾಯರ ಕೃಪೆ. ಕಲಿಯುಗ ದೈವ ನಂಬಿರೋ ಭಿಕ್ಷೆ ಬೇಡಿ ನಿನ್ನ ಸ್ಥಳಕ್ಕೆ ಬರ್ತೀನಿ ಅಂದ್ಬಿಟ್ಟೆ. ಆದ್ರೆ ಮಾತಾಡಿದ್ದೇನಂತ ಇಲ್ಲ, ಮಾಡಿದ ಮಾತಿನಂತೆ ನಡ್ಕೋಬೇಕಿತ್ತು. ಕೊನೆಗೆ ಏನಾಯ್ತು, ಅದಷ್ಟು ಕ್ಲೀನ್. ಮಗಳು ಹುಟ್ಟಿದಾಗ ಅವಳಿಗೆ ಸೊಂಟನೂ ಇದ್ದಿಲ್ಲ, ಕಾಲು ಇದ್ದಿಲ್ಲ. ಚಿಲ್ಡ್ರನ್ ಸ್ಪೆಷಲಿಸ್ಟ್ ಹತ್ರ ಕರ್ಕೊಂಡು ಹೋದ್ರಿ, ಮಗು ಬದುಕಲ್ರಿ. ಸೊಂಟದಲ್ಲಿ ಕೀಲಿಲ್ಲ, ಕಾಲಲ್ಲಿ ತತ್ತು ಇಲ್ಲ, ಲಿವರ್ ಬೇರೆ, ಗೊತ್ತಾಯ್ತಾ? ಹೊಟ್ಟೆ ಹೀಗಿದೆ. ಸ್ವಾಮಿನ ಬೇಡ್ಕೊಳಪ್ಪ, ನೀನು ಮಗುನ ಉಳಿಸಿದ್ರು ಉಳಿಸ್ಬೋದು ಅಂತ ಒಬ್ಬ. ಮರು ದಿವಸ ಬೆಳಿಗ್ಗೆನೆ ಸ್ನಾನ ಮಾಡಿ ನಾನು ತಣ್ಣೀರು ಸ್ನಾನ ಮಾಡ್ಕೊಂಡು ಮಗಿಗೂ ಬಾವಿ ಹತ್ರ 3 ಕೊಡ ನೀರು ಹಾಕೋದು. ಆ ರೀತಿ 6 ತಿಂಗಳು ಮಾಡಿದ ಮೇಲೆ ಹೊಟ್ಟೆ ಹೋಯ್ತು, ಸೊಂಟದ ಕೀಲು ಬಂತು, ಚೌಳ್ಕೊಂತಿದ್ದವಳು ಗೋಡೆ ಹಿಡ್ಕೊಂಡು ಓಡಾಡಿದ್ವಿ. ಪುನಃ 6-7 ವರ್ಷಕ್ಕೆ ನಡೆದವಳು. ರಾಯರಿದ್ದಾರೆ, ಜೊತೆಗೆ ನಾವೆಲ್ಲ ಆರಾಧಿಸುವಂತ ಶ್ರೀಧರ ಸ್ವಾಮೀಜಿ ಕೂಡ ಇಲ್ಲಿದ್ದಾರೆ. ಯಾಕಂದ್ರೆ ಇವರ ಹೆಸರು ರಾಘವೇಂದ್ರ. ಇವ್ರ ಹೆಸರು ರಾಘವೇಂದ್ರ ಅಂತ ಇದೆ ಅಂತ ಹೇಳಿದ್ರೆ ಅದಕ್ಕೊಂದು ಕತೆ ಇರಬಹುದು ಅಂತ ನಾನು ಅನ್ಕೋತೀನಿ. ಅದರ ಜೊತೆಗೆ ಇವರು ಶ್ರೀಧರ ಸ್ವಾಮೀಜಿಗಳಿಂದ ಒಂದು ಬ್ಲೆಸ್ಸಿಂಗ್ ಅನ್ನ ಪಡೆದಿದ್ದಾರೆ ಅನ್ನೋದು ನನಗೆ ಇಲ್ಲಿ ನಾವು ಕೇಳಬೇಕು ಅಂತ ಅನ್ಕೊಂತೀನಿ. ಇವ್ರ ಮನೆ ದೇವ್ರ ಮನೆಯನ್ನು ಫಸ್ಟ್ ತೋರ್ಸೋಣ. ಇಲ್ಲಿ ನೋಡಿ, ಎಸ್, ಶ್ರೀಧರ ಸ್ವಾಮೀಜಿಗಳು ಇದ್ದಾರೆ, ರಾಯರಿದ್ದಾರೆ. ಅಪ್ಪಟ ಬ್ರಾಹ್ಮಣರ ಮನೆ ಅಂತ ನೀವು ಪ್ರಾರಂಭದಲ್ಲಿ ನಾನು ಎಂಟ್ರಿ ಆದಾಗ ಹೇಳಿದ್ರು. ಹಂಗಾಗಿ ಪೂಜೆ ಪುನಸ್ಕಾರಗಳು ಜಾಸ್ತಿ ಇರುತ್ತೆ ಅಂತ ನಾನು ನಂಬಿದ್ದೀನಿ. ಅದ್ರ ಜೊತೆಗೆ ಇಲ್ಲೊಂದು ರಾಯರ ಫೋಟೋ ಇದೆ. ಈ ರಾಯರ ಫೋಟೋಗೂ ನಿಮ್ಮ ಹೆಸರಿನ ರಾಘವೇಂದ್ರ ಅನ್ನುವಂಥ ಒಂದು ನೇಮ್ ಕಾರ್ಡು ಏನಾದ್ರೂ ಸಂಬಂಧ ಇದೆಯಾ, ಏನಾದ್ರೂ ಸ್ಟೋರಿ ಇದೆಯಾ ಅಂತ? ಖಂಡಿತ. ನೀವು ನೋಡ್ತಾ ಇರೋ ಆ ರಾಘವೇಂದ್ರ ಸ್ವಾಮಿಗಳ ಫೋಟೋ ಹೆಚ್ಚು ಕಡಿಮೆ ನನ್ನಷ್ಟೇ ವಯಸ್ಸಿನ ಫೋಟೋ, ಅಂದ್ರೆ 45-46 ವಯಸ್ಸಿನ ಆ ಫೋಟೋ ಅದು. ಓಕೆ. ನನ್ನ ತಂದೆ ಹೋಟೆಲ್ ಅನ್ನ ಮಾಡುವಂತಹ ಬಿಸ್ನೆಸ್ ಇದ್ದಾಗ ಈ ಫೋಟೋವನ್ನ ರೆಗ್ಯುಲರ್ ಆಗಿ ಹಾಕೊಳ್ತಾ ಇದ್ರು. ಮಲೆಬೆನ್ನೂರು ಅಂತ ಒಂದು ಊರಿದೆ, ಆ ಊರಿನಲ್ಲಿ ಅವರು ಹೋಟ್ಲು ಮಾಡ್ತಾ ಇದ್ರು. ಅದ್ಭುತವಾಗಿ ನಡೀತಾ ಇತ್ತು ಆ ಹೋಟ್ಲು, ತುಂಬಾ ಅದ್ಭುತವಾಗಿ ನಡೀತಾ ಇತ್ತು. ಆದ್ರೆ ಲಾಸ್ ಆಯ್ತು ಹೋಟ್ಲು. ಆವಾಗ ನಮ್ಮ ತಂದೆಗೆ ಏನಾಯ್ತು ಅಂದ್ರೆ, ನಾನು ನಿನ್ನನ್ನ ಅಷ್ಟು ಪೂಜಿಸ್ತೇನೆ ಅಂಡ್ ನಾನು ವ್ಯವಹಾರದಲ್ಲಿ ಎಲ್ಲಿಗೂ ಯಾರಿಗೂ ಮೋಸ ಮಾಡಿಲ್ಲ, ಆದ್ರೆ ಈ ತರ ನನ್ನ ಜೀವನನ ಬರೆದು ಮಾಡುವಂತೆ ಏನಾಯ್ತು ಅಂತ ತಪ್ಪು ನಾನೇನ್ ಮಾಡಿದೆ ಅಂತ ರಾಘವೇಂದ್ರ ಸ್ವಾಮಿಗಳ ಫೋಟೋನ ತೆಗೆದ್ಬಿಟ್ಟು ಒಗೆದು ಬಿಡ್ತಾರೆ ನಮ್ಮ ತಂದೆ. ಇದೇ ಫೋಟೋನ? ಇದೇ ಫೋಟೋನ ಒಗಿತಾರೆ. ಒಗೆದ ಮೇಲೆ ಏನಾಗತ್ತೆ ಅಂದ್ರೆ, ಅದೇ ಸಮಯಕ್ಕೆ ನಮ್ಮ ತಾಯಿಯವರು ನೀರ್ ತೆಗೆದುಕೊಂಡು ಮನೆ ಒಳಗಡೆ ಬರ್ತಾ ಇದ್ದವರು ಬೈ ಮಿಸ್ಟೇಕ್ ಅಂದ್ರೆ ನಮ್ಮ ತಂದೆ ತೆಗೆದು ಹೋಗಿದ್ರು. ಆ ಫೋಟೋದ ಮೇಲೆ ಅಮ್ಮ ಖಾಲಿ. ಇಲ್ಲಿಂದ ಶುರುವಾದಂತಹ ಒಂದು ಗುರು ಶಾಪ ಇದೆಯಲ್ಲ, ನನ್ನ ತಂದೆಯವರು ಇಲ್ಲೇ ಇದ್ದಾರೆ. ನಮಸ್ತೆ. ನನ್ನ ತಂದೆಯವರು ರಾಮಚಂದ್ರ ರಾವ್ ಅಂತ. ಹೌದು. ಅಂದ್ರೆ ಇದನ್ನ ಅವ್ರು ನಮಗೆ ಹೇಳಿಯೂ ಗೊತ್ತು. ಅಂಡ್ ಅದರಿಂದ ಆದಂತ ಎಫೆಕ್ಟ್ ಇಂದಾಗಿ ಏನಾಯ್ತು ಅಂದ್ರೆ ತೀವ್ರ ಬಡತನವನ್ನ ಅನುಭವಿಸಿದ್ರು. ಅಂದ್ರೆ ಅದೇ ಗುರುಶಾಪಕ್ಕೆ ಕಾರಣ. ಆ ಗುರುಶಾಪ ಅವರೇ ಹೇಳೋ ಪ್ರಕಾರನೇ ಅದು ಗುರುಶಾಪಕ್ಕೆ ಕಾರಣ ಆದ್ರು. ತೀವ್ರ ದರಿದ್ರತನವನ್ನ ಅನುಭವಿಸಿದ್ರು. ಕೊನೆಯಲ್ಲಿ
ಹರಿಹರದಲ್ಲಿ ಬಸ್ ಸ್ಟ್ಯಾಂಡ್ನಲ್ಲಿ ಕೂಲಿ ಕೂಡ ಮಾಡಬೇಕಾದಂಥ ಸನ್ನಿವೇಶ ಬಂದ್ಬಿಡ್ತು. ಮನೆಗೆ ಏನಾಯ್ತು ಅಂದ್ರೆ ಜೀವನ ಇದು ಕುಮಾರನಹಳ್ಳಿ ಅಂತ ಹತ್ರ ಮಲೆಬನ್ನೂರ ಹತ್ರ ಕುಮಾರನಹಳ್ಳಿ ಅಂತ ಅಲ್ಲಿ ಜಗನ್ನಾಥಾಚಾರ್ಯರು ಅಂತ ಪೂಜಾರರು. ನನಗೆ ಲಾಸ್ಟಿಗೆ ಏನಾಗ್ಬಿಡ್ತು ಅಂದರೆ ಜೀವನ ಮಾಡೋದೇ ಕಷ್ಟ ಆಗ್ಬಿಡ್ತು ನನಗೆ. ಕೊನೆಗೆ ಏನು ಮಾಡೋದು, ಇನ್ನು ಇರಬಾರ್ದು, ಯಾಕೆ ನಾ ಮಾಡಬಾರ್ದು ಅಪರಾಧ ಮಾಡಿಬಿಟ್ಟಿದ್ದೀನಿ, ಈ ಅಪರಾಧಕ್ಕೆ ಮನ್ನಣೆ ಸಿಗೋದಿಲ್ಲ, ಆದ್ದರಿಂದ ಈ ಜೀವ ಬೇಡ ತಗೊಂಬಿಡೋಣ ಅಂತ ₹2 ಇತ್ತು ಫಾಲ್ಡಾರ್ ಬಾಟ್ಲಿ, ಅದನ್ನು ತಗೊಂಡು ಜೋನ್ನಾಗಿ ಇಟ್ಕೊಂಡು ಕುಮಾರನಹಳ್ಳಿಗೆ ಹೋದೆ. ಬೆಳಗಿನ ಜಾವ ರಾತ್ರಿ 10-10ವರೆಗೆ ಕುಮಾರನಹಳ್ಳಿ ಹತ್ತಿದೆ ಬೆಟ್ಟ. ಹತ್ತಿ ಅಲ್ಲಿ ಕೂತ್ಕೊಂಡು ನನಗೆ ಬರ್ತಕ್ಕಂಥ ಕೀರ್ತನೆ ಹಾಳ ಮೂಳ ಎಲ್ಲ ಹೇಳ್ತಾ ಕೂತ್ಕೊಂಡೆ. ಬೆಳಗಿನ ಜಾವ 4-4:15 ತನಕ ಹಾಡಿದ್ದೀನಿ. ಹಾಡಿದ ನಂತರ ಏನಾಯಿತು, ಪರಮಾತ್ಮ ನಿನ್ನ ಸನ್ನಿಧಾನಕ್ಕೆ ಬಂದಿದ್ದೀನಪ್ಪ, ಈಗ ಇಲ್ಲಿಗೆ ಈ ದೇಹನ ಅಂತ್ಯ ಮಾಡ್ಕೊಂಡ್ಬಿಡ್ತೇನೆ. ಯಾಕೆಂದರೆ ಹೆಂಡ್ರ ಮಕ್ಕಳು ಸಾಕೋಕ್ಕೂ ಕಷ್ಟ ಆಗ್ಬಿಟ್ಟಿದೆ ನನಗೆ, ಏನು ಮಾಡೋದು ಅಂತ. ಬಾಟ್ಲಿ ತೊಗೊಂಡಿದ್ದೀನಿ, ಜಗನ್ನಾಥಾಚಾರ್ಯರು ನನ್ನ ಹಿಂದೆ ನಿಂತಿದ್ದಾರೆ. ಒಂದೂವರೆ ಕೈ ಹೊಡೆದ್ರು ಬಾಟ್ಲಿಗೆ ಹೋಯ್ತತ್ಲಾಗೆ. ಏನು ಮಾಡೋಕ್ಕೆ ಬಂದಿದ್ದಿ, ಏನಕ್ಕೆ ಬಂದು, ಯಾಕೆ ತಗೋತಿದ್ದೆ ನೀನು ಅಂತ. ಯಾಕೆಂದ್ರೆ ನಂಗೆ ಗೊತ್ತಿತ್ತು, ಅವರು ನಾನು ಚೆನ್ನಾಗಿ ಗೊತ್ತಿದ್ದೆ. ಚೆನ್ನಾಗಿ ನಡೆಯುವಾಗ ಒಳ್ಳೊಳ್ಳೆ ಸೇವೆ ಮಾಡಿಸಿದ್ನಲ್ಲ ದೇವಸ್ಥಾನದಲ್ಲಿ. ಹಾಗಾಗಿ ಯಾಕೆ ಈ ಥರ ಮಾಡ್ಕೊಂಡಿದ್ದೀನಿ, ಹಿಂಗೆ ಆಗೋಗ್ಬಿಡು ಸ್ವಾಮಿ, ನಾನು ಥರ ಅಪರಾಧ ಮಾಡಿಬಿಟ್ಟಿದ್ದೀನಿ, ರಾಯರಿಗೆ ಮಾಡಬಾರ್ದು ಅಪರಾಧ ಮಾಡಿಬಿಟ್ಟಿದ್ದೀನಿ, ಯಾರೂ ಮಾಡಿರೋಲ್ಲ ಇಲ್ಲಿವರೆಗೆ, ಆ ಥರ ಮಾಡಿಬಿಟ್ಟಿದ್ದೀನಿ ನಾನು. ಇನ್ನಿಗೆ ಪರಿಹಾರ ಅಲ್ಲ, ಇದೇ ಪರಿಹಾರ ಅಂಥೇಳಿ ತಗೊಳ್ಳೋಕ್ಕೆ ಪ್ರಯತ್ನ ಪಟ್ಟೆ ಸರ್ ಅಂದೆ. ಅವಾಗ ಹೇಳಿದ್ರು, ಇಲ್ಲಿ ಹತ್ತಿರದಲ್ಲೇ ಬಸವಾಪಟ್ಟಣ ಅಂತಿದೆ, ಅಲ್ಲಿಗ ಸಾಕ್ಷಾತ್ ರಾಘವೇಂದ್ರ ಸ್ವಾಮಿಗಳೇ ಆವಿರ್ಭೂತರಾಗಿರ್ತಕ್ಕಂಥ ರಾಘಣ್ಣ ಅಂತ ಒಬ್ರು ಇದ್ದಾರೆ, ಅವ್ರ ಹತ್ರ ಹೋಗಿ ನೀನು ಪರಿಹಾರ ಸಿಕ್ಕುತ್ತೆ ಅಂತ. ಇಲ್ಲಿಂದ ನಡ್ಕೊಂಡು ಹೋದೆ ನೋಡಿ, ಮಲೆಬೆನ್ನೂರು ಇದನ್ನ ಕುಮಾರನಹಳ್ಳಿಯಿಂದ ಅಲ್ಲಿ 10-12 ಕಿಲೋಮೀಟರ್ ನಡೆದ. ಬಸ್ಸಿಗೆ ಚಾರ್ಜ್ ದುಡ್ಡಿಲ್ಲ ನನ್ನ ಹತ್ರ. ಆ ದಾಡಿ ಎಲ್ಲ ಎಷ್ಟಿಷ್ಟು ಕೂದಲು ಹಿಂಗೆ ಬಿಟ್ಟಿದ್ರಂತೆ, ಎಲ್ಲ ಕಡೆ ಇಟ್ಚಿಂಗ್ ಆಗ್ತಾ ಇತ್ತು. ಹೌದು, ಎಲ್ಲ ಜಡೆ ಗಿಡೆ ಎಲ್ಲ ಬಂದ್ಬಿಟ್ಟಿತ್ತು. ಅರೆ ಬಂದೆ, ತುರಿಕೆ ಸ್ಟಾರ್ಟ್ ಆಗಿತ್ತಂತ. ಹೌದಾ? ಹೌದು. ಇದು ತುರಿಕೆ ಅಂದ್ರೆ ಏನು, ಮೈ ತುಂಬ ಕೂರೆ. ನನಗೆ ನನ್ನ ಹೆಂಡತಿಗೆ ನನ್ನ ಮಗಳಿಗೆ 3 ಜನಕ್ಕೂ ಹಿಡ್ಕೊಂಡ್ಬಿಡ್ತದು. ಏನು ಸೀಮೆಣ್ಣೆ ಹಾಕಿ ಒರೆಸಿದ್ರು ಇಲ್ಲ, ಪಾಲ್ಡರ್ ಪುಡಿ ಹಾಕಿ ಒರೆಸಿದ್ರು ಇಲ್ಲ. ಈ ಒರೆಸಿದ್ರೆ ಮತ್ತೆ ತಿರ್ಗಾ ಬೆಳಗ್ಗೆ ಅಷ್ಟೇ ಇರೋದು. ಕೊನೆಗೆ ರಾಘಣ್ಣವ್ರು ಹೋದೆ, ಅಲ್ಲಿ ನೋಡ್ತೀನಿ ಹುಣ್ಣಿಮೆ ಅವ್ರ ಎಣಿಕೆ ಆಗೋದು. ಸುಮಾರು ಒಂದು 500-400 ಜನ ಕೂತಿದ್ದಾರೆ ಒಳಗೆ. ನಾನು ಹೊರಗೆ ಕೂತಿದ್ದೇನೆ, ಅಯ್ಯೋ ಬಿಕಾರಿ ಇದ್ದಂಗೆ ಇದ್ದೀನಿ ನಾನು. ಏನಿಲ್ಲ ಕೈಯಲ್ಲಿ, ನನ್ನ ಹತ್ರ ದುಡ್ಡು ಇಲ್ಲ, ಏನು ₹2 ಕಾಸು ಮಾತ್ರ ಇದ್ದಾವೆ ಹತ್ರ. ಹೊರಗೆ ಕೂತಿದ್ದೀನಿ. ಅವ್ರಿಗೇನು ಅನ್ನಿಸ್ತೋ, ನಮ್ಮ ಮಗ ಹಿರಿಯ ಮಗ ಇದ್ದಾನೆ ಶ್ರೀನಿವಾಸ್ ಅಂತೇಳಿ, ಅವರು ಇಂಜಿನಿಯರ್ ಏನಪ್ಪ. ಅವ್ರಿಗೆ ಹೇಳಿದೆ, ಬಾ ಇಲ್ಲಿ, ಅವ ಮೂಲೆ ಕೂತಿದ್ದಾನಲ್ಲ ಪಾರ್ಕಿಂಗ್ ಕರೆ ಗಟ್ಟದ ಅವನ ಕರೆ, ಇವ್ರನ್ನೆಲ್ಲ ದೂರ ಕೂತಿದ್ರು ನಿಮ್ಮನ್ನು ನನಗೆ ಗುರ್ತಿಡಿದ್ರು. ಯಾಕೆಂದರೆ ಮುಂದೆ ಬಂದವರೆಲ್ಲರೂ ನೋಡ್ತಾರೆ, ಆಶ್ಚರ್ಯ. ನನಗೆ ಹೋಗೋಕ್ಕೆ ನಡಕ ಏನಿಲ್ಲ ನನ್ನ ಕೈಯಲ್ಲಿ, ಏನು ಕೊಡೋದು ಗುರುಗಳಿಗೆ. ಯಾವ ಮಠ ಅದು ನೀವು ಆವಾಗ ಹೇಳಿ? ಪುಣ್ಯಕ್ಷೇತ್ರ. ಆಮೇಲೆ ಬಸವಪಟ್ಟಣ ಅಂತ ಆಯಿತು. ಪುಣ್ಯಕ್ಷೇತ್ರದಲ್ಲಿ ಅವರು ಇದು ಮಾಡಿದರು. ಮೊದಲು ಅವರಿಗೆ ರಾಯರ ಪ್ರತ್ಯಕ್ಷ ಆದ್ದೇ ಬಸವಪಟ್ಟಣದಲ್ಲಿ ಅವ್ರ ಮನೆಯಲ್ಲಿ. ಅಂದ್ರೆ ಅವರಿಗೆ ಒಂದು ಕ್ಷಣದಲ್ಲಿ ಪಾರ್ಶ್ವವಾಯು ಹೊಡೆದು ಇನ್ನೇನು ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡು ಹೋಗ್ಬಿಡ್ತಾರೆ ಅಂತ ಅವ್ರನ್ನ ತಗೊಂಡೋಗಿ ತುಳಸಿ ಕಟ್ಟೆ ಹತ್ರ ಮಲಗಿಸಿದ್ದು. ಆಗ ರಾಘವೇಂದ್ರ ಸ್ವಾಮಿಗಳೇ ಬಂದು ಅವರಿಗೆ ಮಂತ್ರಾಕ್ಷತೆ ಕೊಟ್ಟ ರೀತಿಯಲ್ಲಿ ಆಗಿದ್ದು. ಅಲ್ಲಿಂದ ಅವರು ಸ್ವತಃ ಅವರೇ ರಾಘವೇಂದ್ರ ಸ್ವಾಮಿಗಳಾದ್ರು. ಅಂದ್ರೆ ರಾಘವೇಂದ್ರ ಸ್ವಾಮಿಗಳ ರೀತಿ ಹೇಳಿಕೆ ಕೊಡಕ್ ಶುರು ಮಾಡಿದ್ರು. ಇವತ್ತಿಗೂ ನೀವು ಪುಣ್ಯಕ್ಷೇತ್ರಕ್ಕೆ ಹೋದ್ರೆ ಅಲ್ಲಿ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ, ಮೊದಲಿಂದ ಗಣಪತಿಯ ದೇವಸ್ಥಾನದಿಂದ ಬೆಟ್ಟದ ತುದಿಯವರೆಗೆ ನೀವು ಡಿಟ್ಟೋ ಉಡುಪಿ ಮಠದ ತರನೇ ಉಡುಪಿ ಮಠ ಒಂದು ಕಟ್ಟಿದ್ದಾರೆ ಅವರಲ್ಲಿ. ಅವರು ಸೇಮ್ ತಿರುಪತಿ ತರನೇ ಒಂದು ತಿರುಪತಿ ಕಟ್ಟಿದ್ದಾರೆ. ಅಂಡ್ 5 ಸಮಾಜದ ಅಂದ್ರೆ ಹಿಂದೂ ಧರ್ಮದ, ಮುಸ್ಲಿಂ ಧರ್ಮದ, ಜೈನರ, ಬೌದ್ಧರ ಎಲ್ಲ ಧರ್ಮ ಗ್ರಂಥಗಳನ್ನು ಇಟ್ಟಿದ್ದಾರೆ ಅವರು. ಅದನ್ನ ಒಂದು ತುಂಬಾ ವಿಶಿಷ್ಟವಾಗಿ ಜೋಡಿಸಿದ್ದಾರೆ. ಅದನ್ನ ನೋಡಿದ್ರೆ ನೀವು ಅನಂತವಾಗಿ ಕಾಣುತ್ತೆ ಎಲ್ಲಾ ಕಡೆನೂ. ಆ ತರ ಒಂದು ಗ್ಲಾಸ್ ಕನ್ನಡಿ ಇದನ್ನೆಲ್ಲ ಇದು ಮಾಡ್ಕೊಂಡು ಏನೋ ಮಾಡಿದ್ದಾರೆ. ಆ ಗುರುಗಳು ಮಾಡಿರ್ತಕ್ಕಂಥ ಅದೊಂದು ಮಠ. ಆಮೇಲೆ ಅದು ಉದ್ಧಾರ ಆದ್ಮೇಲೆ ನಾನು ಹೋಗಿ ನೋಡಿದೀನಿ. ಇವ್ರು ಅವಾಗ ಹೋದಾಗ ಅಲ್ಲಾಗಿದ್ದು. ನಮ್ಮಂಗ್ ಕರೆದ್ರು. ಕಳೆದ್ಮೇಲೆ ಏನೋ ಯಾಕೆ ಹಿಂಗಾಗಿದೆಯಾ ಅಂತ ಏನ್ ಹೇಳಕ್ಕೂ ನನಗೆ ಇಲ್ಲ, ಬರೀ ಕಣ್ಣೀರು ಒಂದೇ ಬರ್ತಾ ಇರೋದು, ನಡುತ್ತಾ ಇದೆ ಶರೀರ. ಏನಿಲ್ಲ ಗುರುಗಳಿಗೆ ಕೊಡಕ್ಕೆ ನನ್ನ ಹತ್ರ ಇದ್ದಿದ್ದೆ ₹2 ಅಲ್ಲಿಟ್ಟೆ, ಕೈ ಮುಗಿದೆ, ಸ್ವಾಮಿ ಹಿಂಗಾಗೋಗ್ಬಿಡ್ತು, ನನ್ನ ಠಾಣೆ ಬರೋ ಹಿಂಗಾಗೋಗ್ಬಿಡ್ತು, ರಾಯರಿಗೆ ಈ ಥರ ಅವಮಾನ ಮಾಡಿಬಿಟ್ಟಿದ್ದೀನಿ, ಭಾಳ ಕಷ್ಟಪಡ್ತಾ ಇದ್ದೀನಿ, ಆಗೋದಿಲ್ಲ, ಏನು ಮಾಡೋದು ಹೇಳಿ, ಏನು ದಾರಿ ಏನಿದೆ ನನಗೆ ಅಂತ ಕೇಳಿದ್ದಕ್ಕೆ ಅವರೊಂದು ತೆಂಗಿನಕಾಯಿ ಕೊಟ್ಬಿಟ್ಟು ಅವರೊಂದು ಮಾತು ಹೇಳಿದರು. ನೋಡಪ್ಪ, ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂದ್ರೆ ತಾಯಿಗೆ ಹೇಳಿರೋದು. ತಂದೆ ಅಸಹಿಸ್ಕೊಂಡ್ರು ತಾಯಿ ಅಸಹಿಸ ಹೇಗೆ ಮಾಡ್ಕೊಳ್ಳಲ್ವೋ, ಮಗು ಮೈ ಮೇಲೆ ಏನಾದರೂ ಹೇಸಿಗೆ ಮಾಡಿದರೆ ಹಾಗೆ ಗುರು
ನೀನು ಮಾಡಿರೋದು ಹೇಸಿಗೆ ಅಷ್ಟೇ, ಅದನ್ನು ಅವ್ರು ತೊಗೊಂಡ್ಬಿಟ್ಟಿದ್ದಾರೆ. ಯಾವಾಗ ನಿನ್ನ ಮನಸ್ಸಿನಲ್ಲಿ ಅದು ಪಶ್ಚಾತ್ತಾಪ ಮೂಡ್ತು, ನಾ ಮಾಡಿದ ತಪ್ಪು ಅಂತ ಬಂತು, ಅಲ್ಲಿ ಗುರುಗಳು ನೀ ಕ್ಷಮಿಸಿದ್ದಾರೆ ಅಂತೇಳಿ ಲೆಕ್ಕ. ಆದರೆ ನಿನಗೆ ಮನಸ್ಸಿಗೆ ದೃಢ ಬರಬೇಕಲ್ಲ, ಈ ಕಾಯಿ ತಗೋ, ರಾಯರನ್ನ ಇನ್ಮೇಲೆ ಸದಾ ಧ್ಯಾನ ಮಾಡ್ಕೊಂತೀವಿ. ಈ ಕಾಯಿ ತಗೊಂಡು ಹೋಗಿ ಎಲ್ಲಿವರೆಗೆ ಹೋಗುತ್ತೋ, ಈ ಕಾಯಿ ಯಾವ ಊರಿಗೆ ಬಿಡುತ್ತೋ ಅಲ್ಲಿ ನೀನು ಹೋಟ್ಲು ಜೀವನ ಮಾಡೋ ಅಂತ. ಅಲ್ಲಿಂದ ಮತ್ತೆ ತ್ಯಾವಣಿಗೆ ನಡ್ಕೊಂಬಂದು ಬೆಳಗಿಂದ 4 ಗಂಟೆ 4:15 ಗಂಟೆ ತ್ಯಾವಣಿಗೆ ಬಂದೆ. ತ್ಯಾವಣಿಗೆಯಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಮಲ್ಕೊಂಡಿದ್ದು 6-6:30 ಅಲ್ಲಿಂದ ಮತ್ತೆ ಹೋಯ್ತು. ಈ ಕಾಯಿ ಹೆಂಗೆ ಹೇಳ್ಕೊಂಡು ಹಂಗೆ ಹೋಗ್ತಾ ಇದ್ದೀನಿ ನಾನು. ಹೋದೆ, ಅಲ್ಲಿಂದ ಸುಮಾರು 3-3.5 ಕಿಲೋಮೀಟ್ರ್ ಆಗುತ್ತೆ ಬೆಳಗೆರೆ ಅಂತ. ಆ ಬೆಳಗೆರೆ ಗ್ರಾಮಕ್ಕೆ ಹೋದೆ. ಬೀರದೇವ್ರ ಕಟ್ಟೆ ದೇವಸ್ಥಾನಕ್ಕೆ ಹೋಗ್ತಿದ್ದಂಗೆ ಕಾಯಿ ಅಲ್ಲಿ ಬಿಡ್ತು, ಕೈ ಅಲ್ಲಿ ನಿಂತು ಮಾಡ್ತು. ಸರಿ, ಅವಾಗ ನೋಡ್ತೀನಿ, ಯೋಚನೆ ಮಾಡಿದೆ, ಇಲ್ಲಿ ಏನಿದೆ ಗೊಳ್ಳಿ ಇದು, ಏನು ಮಾಡೋದಪ್ಪ, ಇಲ್ಲಿ ಯಾರು ಪರಿಚಯ ಇಲ್ಲ ನನಗೆ, ಹ್ಯಾಂಗೆ ಮಾಡೋದು ಅಂತ. ಅಷ್ಟರೊಳಗೆ ಒಬ್ಬ ತರವಾಳ ಪೈಕಿ ಪ್ಯಾರಣ್ಣ ಅಂತಿದ್ದ, ಅವನು ಮಲೆ ಬಂದನ್ನ ನೋಡಿದ್ದ ನಾನು ಬಸ್ ಸ್ಟ್ಯಾಂಡಲ್ಲಂತೆ. ಈ ಅವತಾರದಲ್ಲಿ ನೋಡಿಲ್ಲ, ಅವ್ನು ಚೆನ್ನಾಗಿದ್ದ ನೋಡಿದ್ದಾನೆ. ಹಾಗೋ ದೇವಸ್ಥಾನಕ್ಕೆ ಬಂದು ನನ್ನ ಪುನಃ ನೋಡಿ ಆಮೇಲೆ ಅನುಮಾನ ಬಂದು, ಸ್ವಾಮಿ ನೀವು ಮನೆಬೆನ್ನೂರು ಬಸ್ ಸ್ಟ್ಯಾಂಡಲ್ಲಿ ಮಾಡಿದ್ರ ಹೋಟ್ಲು ಅಂತ. ಹೌದು. ಯಾಕೆ ಹಿಂಗಾಗಿದೆ? ಹಿಂಗೆ ಆಗೋಗ್ಬಿಡ್ತಪ್ಪ. ಇಲ್ಲಿ ಬಂದಿದ್ದೇನೆ, ಎಲ್ಲರೂ ಹೋಟ್ಲು ಮಾಡಬೇಕು, ಏನು ಮಾಡೋದು ಹೇಳಿ. ಬನ್ನಿ ಸ್ವಾಮಿ, ನಾನು ಮಾಡ್ತೇನೆ. ಒಂದು ಕುರಿ ದೊಡ್ಡಿ ತೋರಿಸಿ, ಆ ಕುರಿ ದೊಡ್ಡಿಲ್ಲ 2 ಭಾಗ ಮಾಡಿ ಅಲ್ಲೇ ಮಣ್ಣಿನ ಕಟ್ಟೆ ಹಾಕೊಂಡು ಅಲ್ಲಿ ಹೋಟ್ಲು ಸ್ಟಾರ್ಟ್ ಮಾಡಿದೆ. ಬರೀ 9 ರೂಪಾಯಿನೋ 10 ರೂಪಾಯಿ ಬಂಡವಾಳದಲ್ಲೇ. ಚೆನ್ನಾಗಾಯ್ತು ವ್ಯಾಪಾರ. ಸೂಪರ್ ಹಿಟ್ ಆಯ್ತಾ ಹೋಟೆಲ್? ಓಪರ್ ಇಟ್ಟಾಯ್ತಲ್ಲ. ಆಮೇಲೆ ಏನಾಯಿತು, ನನ್ನ ಮಗನಿಗೆ ದೊಡ್ಡವನಿಗೆ ಟೆಟ್ನೆಸ್ ಬಂದ್ಬಿಡ್ತು. ಧನುರ್ವಾಯು ಬಂದಾಗ ದಾವಣಗೆರೆ ತಗೊಂಡು ಹಾಕ್ಕೊಂಡೆ. ರಾಯರು ಪ್ರಾರ್ಥನೆ ಮಾಡಿದೆ. ಒಳ್ಳೆ ಪ್ರಹ್ಲಾದ್ ಡಾಕ್ಟ್ರು ಅಂತ ಒಳ್ಳೆ ಟ್ರೀಟ್ ಮಾಡಿದ್ರು, ಬದುಕಿಸಿದ್ರು ಮಗನ. 1 ತಿಂಗಳು ದಾವಣಗೆರೆ ಇಳ್ಕೊಂಡಿದ್ದೆ. ಯಾವಾಗ ಇನ್ನೂ ಯಾರು ಹುಟ್ಟಿಲ್ಲ. ಮಗಳೊಬ್ಬಳು, ಅವರ ಗಿರಿ ಒಬ್ಬ ದೊಡ್ಡವನು. ಇಲ್ಲ, ಅವನೇನು ಎಷ್ಟೋ 4-5 ವರ್ಷ ಮಗು ಅದು. ಯಾರು? ನಮ್ಮ ಗಿರಿ. ಟೆಟ್ನೆಸ್, ಧನುರ್ವಾಯು ಪರಿಹಾರ ಆಗ್ಬಿಡ್ತು. ನಾನೇ ನೋಡ್ಕೊಂಡೆ, ರಾಯರ ಕೃಪೆ ಇದು, ಬದುಕೊಟ್ಟಿದ್ದಾರೆ. ಭಿಕ್ಷೆ ಬೇಡಿ ನಿನ್ನ ಸ್ಥಳಕ್ಕೆ ಬರ್ತೀನಿ ಅಂದ್ಬಿಟ್ಟೆ. ಭಿಕ್ಷೆ ಬೇಡ ಬರ್ತೀನಿ ಅಂದಿದ್ದಕ್ಕೆ ನನ್ನ ಹತ್ರ ದುಡ್ಡಿದೆ, ದುಡ್ಡು ತಗೊಂಡು ಹೋದರೆ ಸರಿ ಹೋಗೋದಿಲ್ವೇ? ಮತ್ತು ದುಡ್ಡಿದೆ ನನ್ನ ಹತ್ರ, ನಾನು ಯಾಕೆ ಭಿಕ್ಷೆ ಬೇಡಲಿ? ಕೊಟ್ಟಿದ್ದಾರೆ ಅವರು ಅಂತ. ಆದ್ರೆ ಮಾತಾಡಿದ್ದೇನಂತ ಇಲ್ಲ, ಮಾಡಿದ ಮಾತಿನಂತೆ ನಡ್ಕೋಬೇಕಿತ್ತು. ಕೊನೆಗೆ ಏನಾಯ್ತು, ಅದಷ್ಟು ಕ್ಲೀನ್ ಮತ್ತೆ ಹೋಯ್ತು, ಮಾತೆಲ್ಲ ಕ್ಲೀನ್. ಇವನಲ್ಲಿ ಎಷ್ಟು 2-3 ಸಾರಿ ಅನ್ಭವಿಸ್ಬಿಡ್ತೀನಿ ನೋವನ್ನ. ಕೊನೆಗೆ ರಾಯರನ್ನು ಮತ್ತೆ ಪ್ರಾರ್ಥನೆ ಮಾಡಿದೆ. ಇಲ್ಲ, 4 ಮನೆ ಭಿಕ್ಷೆ ಬೇಡರು ಬರ್ತೀನಿ ಅಂತ ಬೇಡದೆ ಹೋದೆ. ಮುಗಿಸ್ಕೊಂಡು ಬಂದೆ. ಅಲ್ಲಿಂದ ಒಂದು ಮಟ್ಟಕ್ಕೆ ಬೆಳೆದೆ ನಾನು. ಅನಾವಶ್ಯಕವಾಗಿ ತಳವಾರರು ಕುರುಬರಿಗೂ ಹೊಡೆದಾಟ ಆದಾಗ ಆ ಊರು ಚೆನ್ನಾಗಿ ನನಗೆ ಕೈ ಹಿಡಿದಿತ್ತು. ಅವರು ಬೇಕು, ಇವರು ಬೇಕು ನನಗೆ. ಕರೆಕ್ಟ್. ಕುಗ್ರಾಮವಾಸೆ ಕುಲಹೀನ ಸೇವಾ ಅಂತ, ನಾನು ಒಬ್ಬರೇ ಬ್ರಾಹ್ಮಣ. ಏನು ಮಾಡೋದು ಹೇಳಿ? ಈಗ ಇವನು ಬಂದರೆ ಅವ್ನು ಬರಲ್ಲ, ಅವ್ನು ಬಂದರೆ ಇವ್ನು ಬರಲ್ಲ, ಇವ್ರಿಗೂ ಬರ್ದು ನನ್ನ ಜೀವನ ಆಗಲ್ಲ. ಕೊನೆಗೆ ಅಲ್ಲಿಂದ ಪಾಂಡುಮಟ್ಟಿಗೆ ಬಂದೆ ನಾನು, ಆ ಊರು ಬಿಟ್ಟು. ಯಾಕೆಂದ್ರೆ ಇಬ್ಬರು ವಿಶ್ವಾಸಿಗಳೇ ನೋಡಿ. 2 ಪಾರ್ಟಿಯವರು ಕಲ್ಲು ತಗೊಂಡು ಹೊಡೆದಾಡಿದ್ರು. ನನ್ನ ಗುಡಿಸ್ಲ ಮತ್ತದು ಒಂದು ಕಲ್ಲು ನಂಗೆ ಗುಡಿಸ್ಲ ಮೇಲೆ ಬಿದ್ದಿಲ್ಲ ನೋಡಿ. ಇಬ್ಬರು ಪಾರ್ಟಿಯವರು ಹೇಳ್ಕೊತಾರೆ, ನಮ್ಮ ಗುರುಗಳದ್ದು ಹೋಟ್ಲಿದೆ, ಅಲ್ಲಿ ಮನೆ ಇದೆ, ಅದು ಮನೆಗೆ ಮಾತ್ರ ಅಪಾಯ ಹಾಕ್ಕೊಡ್ದು, ಅವ್ರಿಗೇನು ತೊಂದರೆ ಹಾಕ್ಕೊಡ್ದು, ನಾವು ಹೊಡೆದಾಡೋಣ ಅಂತ. ಅಷ್ಟು ಪ್ರೀತಿ ವಿಶ್ವಾಸ. ಇವತ್ತಿಗೂ ನಾವು ಹೋಗ್ತೀನಿ ಅಲ್ಲಿಗೆ. ಆ ಊರಿಗೆ ಹೋಗ್ತಾರೆ ಇವರು ಪ್ರತಿ ವರ್ಷ. ಅಲ್ಲಿ ಕೆಂಡ ಆಗತ್ತೆ. ಇವ್ರು ಏನ್ ತಪ್ಸಿದ್ರು ನಮ್ಮಪ್ಪ ಬೆಳಲ್ಗೆರೆ ಕೆಂಡ ತಪ್ಸಲ್ಲ. ಅಲ್ಲಿಗೆ ಹೋಗ್ತೀರಿ? ಯಾಕೆಂದ್ರೆ ನನ್ನ ಮಗಳನ್ನ ಉದ್ಧಾರ ಮಾಡಿದವನೇ ಅವನು. ನನ್ನ ಮಗಳು ಹುಟ್ಟಿದಾಗ ಅವಳಿಗೆ ಸೊಂಟನೂ ಇದ್ದಿಲ್ಲ, ಕಾಲು ಇದ್ದಿಲ್ಲ, ಜವಳ್ಕೊಂಡು ಓಡಾಡೋಳು. ನಿರ್ಮಲಾ ಕೇಸರಿ ಡಾಕ್ಟರ್ ನಿರ್ಮಲಾ ಕೇಸರಿ ಅಂತ ಚಿಲ್ಡ್ರನ್ ಸ್ಪೆಷಲಿಸ್ಟ್ ಹತ್ರ ಕರ್ಕೊಂಡು ಹೋದ್ರಿ. ಮಗು ಬದುಕಲ್ರಿ, ಸೊಂಟದಲ್ಲಿ ಕೀಲಿಲ್ಲ, ಕಾಲಲ್ಲಿ ಸತ್ತು ಇಲ್ಲ, ಲಿವರ್ ಬೇರೆ, ಗೊತ್ತಾಯ್ತಾ, ಹೊಟ್ಟೆ ಹೀಗಿದೆ, ಅದರಿಂದ ಇದು ಬದುಕಲ್ಲ, ಸುಮ್ಮನೆ ಯಾಕೆ ತಗೊಂಡ್ಬರ್ತೀರಿ, ದುಡ್ಡು ಬೇಡ ಕಾಸು ಬೇಡ, ಕರ್ಕೊಂಡೋಗಿ ಮಗುನ ಅಂತ. ಕೊನೆಗೆ ನಾನೇನು ಮಾಡಿದೆ, ಊರಿಗೆ ಕರ್ಕೊಂಬಂದು ಗಂಡ ಹೆಂಡ್ತೀವ ಹುಟ್ಟಿದ್ದು ಒಂದು ಮಗು ಈ ಥರ ಕೊಟ್ಬಿಟ್ಟಲ್ಲ. ಅದು ನನಗೊಂದು ಬೀರದೇವ್ರು ಅಂತಿದೆ, ಗುರುಬರದ್ದು. ನನಗೆ ಕುರುಬರು ರಾಮನ್ ಅನ್ನತ್ತಿಲ್ಲ. ನನಗೆ ಯಾವ್ದು ಒಳ್ಳೇದು ಮಾಡಿದೆ ಆ ದೇವ್ರು ನಂಬಿಡ್ತೀನಿ ನಾನು. ಸರಿ, ಅವಾಗೆಲ್ಲ ಹೇಳಿದ್ರು, ಸ್ವಾಮಿನ ಬೇಡ್ಕೊಳಪ್ಪ ನೀನು, ಮಗುನ ಉಳಿಸಿದ್ರು ಉಳಿಸ್ಬೋದು ಅಂತ ಒಬ್ಬ ಕುರುಬರ ಪೈಕಿ ನಾಗೇಂದ್ರ ಅಂತ ಅವನು ಬಂದು ಹೇಳ್ದ. ಆಯ್ತು ನೋಡೋಣ. ಮರು ದಿವಸ ಬೆಳಿಗ್ಗೆನೇ ಸ್ನಾನ ಮಾಡಿ ನಾನು ತಣ್ಣೀರು ಸ್ನಾನ ಮಾಡ್ಕೊಂಡು ಮಗಿಗೂ ಬಾವಿ ಹತ್ರ 3 ಕೊಡ ನೀರು ಹಾಕೋದು, ತಗೊಂಡೋಗಿ ಹಾಕಿ ಮಗಿನಲ್ಲಿ ಮುಳುಗ್ಸೋದು. ಒಳಗೋಗಿ ಧೂಳ್ತ ತೊಗೊಂಬರಂದ್ರೆ ಮೈ ಮೇಲೆ ಹಾಕೋದು. ಒಂದೋ ಬಿಡಿಸೋ, ಒಂದೋ ತೆಗಿ, 2ರಲ್ಲಿ 1. ಆ ರೀತಿ 6 ತಿಂಗಳು ಮಾಡಿದ ಮೇಲೆ ಹೊಟ್ಟೆ ಹೋಯ್ತು,
ಸೊಂಟ ಕೀಲು ಬಂತು, ತೆಳ್ಕೊಂತಿದ್ದವಳು ಗೋಡೆ ಹಿಡ್ಕೊಂಡು ಓಡಾಡಿದ್ರು. ಪುನಃ 6-7 ವರ್ಷಕ್ಕೆ ನಡೆದವಳು. ಇದೆಲ್ಲ ಪವಾಡ ಅಲ್ಲ ಸರ್ ಇದು? ಖಂಡಿತ. ಆಮೇಲೆ ಇನ್ನೊಂದು, ಹೇಳಿದ್ರೆ ನಂಬ್ತಾರೋ ಇಲ್ಲೋ ಗೊತ್ತಿಲ್ಲ. ಈಗಲೂ ಬೆಳಲ್ಗೆರೆ ಗ್ರಾಮದಲ್ಲಿ ನಮ್ಮ ತಂದೆಯವರನ್ನ ಆ ಇಡೀ ಗ್ರಾಮದವರು ನೋಡೋದೇ ಸ್ವಾಮಿಯರು ಅಂತ. ನಾವೆಲ್ಲ ಹೋದ್ರೆ ಚಿಕ್ಕ ಸ್ವಾಮಿಯರು ಅಂತ. ಐ ಮೀನ್ ಅವ್ರಿಗೆ ಪಾಪ ನಾನು ಎಷ್ಟೋ ಸರಿ ಅನ್ಕೊಂಡಿದ್ದೆ ಅಂದ್ರೆ, ನಾವು ಆ ಯೋಗ್ಯತೆನೇ ಇಲ್ಲ ನಮಗೆ. ನಮ್ಮ ತಂದೆಗಿರ್ಬೋದು ಆ ಯೋಗ್ಯತೆ, ಯಾಕಂದ್ರೆ ಅವರು ಕುಮಾರವ್ಯಾಸನ್ ಭಾರತವನ್ನೇ ಹಾಗೆ ಹೇಳ್ತಾ, ನಿಮಗೊಂದು ಕುಮಾರವ್ಯಾಸನ್ ಭಾರತದ ಒಂದು ಪ್ಯಾರ ನಮ್ಮ ತಂದೆ ಹೇಳಿದ್ರೆ ಅದರಲ್ಲಿ 10 ಉಪಕಥೆಗಳನ್ನು ಹೇಳ್ತಾರೆ, ಮತ್ತು ವಾಪಸ್ ಮತ್ತೆ ಕುಮಾರವ್ಯಾಸನ್ ಭಾರತಕ್ಕೆ ಬರ್ತಾರೆ. ಇವತ್ತಿಗೂ ನಮ್ಮ ಮನೆಯಲ್ಲಿ ಕುಮಾರವ್ಯಾಸನ್ ಭಾರತ ಆಗ ನಮ್ಮ ತಂದೆ ಓದ್ತಿದ್ದು ಕೇವಲ 5 ರೂಪಾಯಿ ಬೆಲೆಯ ಕುಮಾರವ್ಯಾಸ ಭಾರತ ಪುಸ್ತಕ ಇದೆ. ನಾನು ನಿಮಗೆ ನಂತರ ತೋರಿಸ್ತೀರ. ಅದ್ರ ಜೊತೆಗೆ ಅಡಿಗೆ ತುಂಬಾ ಚೆನ್ನಾಗಿ ಮಾಡ್ತಾರೆ. ಮನೆಗೆ ಯಾರೇ ಹಿರಿಯವ್ರು ಬಂದ್ರು, ಈಗ ಕಿರಿಯವ್ರು ಬರ್ಲಿ ಹಿರಿಯವ್ರು ಬರ್ಲಿ, ಫ್ಯಾಮಿಲಿಯವ್ರು ಯಾರೇ ಬಂದ್ರು ಇವರೇ ಅಡಿಗೆ ಮಾಡ್ಬೇಕು ಅಲ್ಲ. ಇನ್ನೊಂದೇನಂದ್ರೆ ಅವರಿಗೆ ಅಡಿಗೆ ಮನೆ ಬಗ್ಗೆ ತುಂಬಾ ಪೊಸೆಸಿವ್ನೆಸ್ ಇದೆ. ನಾವೆಲ್ಲ ಹೋಗ್ಬಿಟ್ಟು ಏನು ಅವರಿಗೆ ಈಗಲೂ ಅದಕ್ಕೆ ಓಡಾಡ್ತಿದಾರೆ ಅವರು, ಆ ಕಡೆ ಈ ಕಡೆ. ನಿಮಗೆ ಒಳ್ಳೆ ಮಂಡಕ್ಕಿ ಉಸ್ಲಿ ಮಾಡ್ತಾ ಇದ್ದಾರೆ. ಓಕೆ ಓಕೆ, ನಮಗೂ ತಿನ್ಸಿ ಕಳ್ಸೋದಕ್ಕೆ ಪ್ಲಾನ್ ಮಾಡ್ತಿದ್ದಾರೆ. ಓಕೆ ನೋಡಿ, ಒಂದು ಫೋಟೋ ಇಷ್ಟು ಕಥೆಯನ್ನ ನಮ್ಗೆ ಹೇಳ್ತು. ಸೊ ಆನಂತರ ಏನಾಯ್ತು ಸರ್? ಈಗ ಆಮೇಲೆ ಪಾಂಡವಮಟ್ಟಿಯಲ್ಲಿ ಅವರು ಹೋಟ್ಲು ಮಾಡಿದ್ರು, ಅಲ್ಲಿ ನಾನು ಹುಟ್ಟಿದ್ದು. ಸೊ ನನಗೆ ರಾಘವೇಂದ್ರ ಅಂತ ಹೆಸರಿಟ್ರು. ಇವನ್ ಆವಾಗ್ಲೂ ಎಷ್ಟು ಬಡತನ ಇತ್ತು ಅಂದ್ರೆ, ಆವಾಗ್ಲೂ ಇದ್ದಿದ್ ಬಡತನ. ಚನ್ನಗಿರಿ ಆಸ್ಪತ್ರೆಯಲ್ಲಿ ನಾನು ಹುಟ್ಟಿದ್ರೆ, ಚನ್ನಗಿರಿ ಆಸ್ಪತ್ರೆಯಲ್ಲಿ ನಾಯಿಗಳ ಕಾಟ ಇತ್ತು. ನಾನು ಮಗು ಹುಟ್ಟಿದೆ, ಅವಾಗ ಇನ್ನೂ ಹುಟ್ಟಿದೆ ಅಷ್ಟೇ ಮಗು. 1 ಗಂಟೆ ಒಳಗಡೆ ಮಗುನ್ ಕರ್ಕೊಂಡು ಇವ್ರು ವಾಪಸ್ ಮನೆಗೆ ಬಂದಿದ್ದಾರೆ. ನಾನು ಒಂದು ಸುಕಾಲ್ರ ಹೆಂಗಸರು ಮಡ್ಲಲ್ಲಿದ್ದೀನಿ, ನಮ್ಮಮ್ಮ ಪಾತ್ರೆ ತೊಳಿತಾ ಇದ್ದಾರೆ, ಹೋಟ್ಲಲ್ಲಿ ಪಾತ್ರೆ ತೊಳಿತಾ ಇದ್ದಾರೆ. ಒಂದೇ ಸುಬ್ಬಣ ಅಂತೆ ಕಟ್ಟ ಯಾವ ಹೋಗ್ಬಿಡು. ಅವಳು ನನ್ನ ತಾಯಿ ತುಂಬಾ ಅನ್ಭವಿಸ್ಬಿಟ್ರು ಅದನ್ನ. ಅದಾದ ನಂತರದಲ್ಲಿ ಅಂದ್ರೆ ನಾನು ರಾಯರನ್ನ ತುಂಬಾ ನಂಬಿ